ನಯನ ಹೋಮಿಗೆ ವೆಲ್ಕಮ್. ಇವತ್ತು ನಮ್ಮ ಕರಿಮಿಣಿ ಲಾಗ್ ಮಾಡುವ ಅಂತಿದ್ದೆವು. ಒಂದು 4-5 ತಿಂಗಳಿಂದ ಹೀಗೆ ಆಗ್ತುಂಟು, ಇವತ್ತು ಬೇಡ ನಾಳೆ ಅಂತ. ಈಗಲೂ ಒಬ್ಬ ವಿಘ್ನ ಬಂತು, ಮಳೆ ಎಲ್ಲ ಬಂತು, ಆದರೂ ಹಠ ಹಿಡಿದು ಇವತ್ತೇ ಹೋಗಬೇಕು, ಲಾಗ್ ಮಾಡಬೇಕು, ಕರಿಮಿಣಿ ಕೊಡಬೇಕು ಅಂತ ಹಠ ಹಿಡಿದಿದ್ದೇನೆ. ಯಾಕಂದರೆ ಅದು 4-5 ಸತಿ ಕಟ್ಟಾಯಿತು. ಈಗ ಬಂಗಾರಿನ ರೇಟ್ ನಿಮಗೆ ಗೊತ್ತುಂಟಲ್ಲ ನೋಡಿ. ಈಗ ಇಷ್ಟು ಸ್ವಲ್ಪ ಎಲ್ಲ ಇದಕ್ಕೂ ಎಲ್ಲ ರೇಟ್ ಉಂಟು ನೋಡಿ. ಅದು ಕಟ್ಟಾದ ಪ್ಲೇಸವನ್ನು ತೆಗೆದು ಬಿಡ್ತಾರೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ದಾರೆ ಈ ವರ್ಷ ಬಂಗಾರ ತಗೊಳ್ಬೇಡಿ ಅಂತ. ಆದರೂ ಎಂತ ಮಾಡೋದು, ಹೀಗೆ ಕಟ್ಟಾಗಿ ಎಲ್ಲಾದರೂ ಇದು ಬಿದ್ದೋದ್ರೆ ಮತ್ತೆ ಸಿಗ್ತದ, ಹಾಗಂತ ಒಂದು ಮಾಡಿಸ್ಕೊಳ್ಳೋದು. ಅವಶ್ಯಕತೆ ಇದ್ದರೆ ಮಾಡಿ ಅಂತ ಹೇಳಿದಾರಲ್ಲ, ಇದು ನಮಗೆ ಅವಶ್ಯಕತೆ ಉಂಟು, ಆದ ಕಾರಣ ಈಗ ಮಾಡಿಸ್ತಿರ್ತೇನೆ. ಎಲ್ಲಿ ಮಾಡಿಸ್ತೇನೆ ಅಂತ ಬನ್ನಿ ನೋಡುವ. ಇವರ ಅಂಗಡಿ ಕಾರಂಜಿ ಕ್ರಾಸ್ ಬಸ್ ಸ್ಟ್ಯಾಂಡಿನ ಹತ್ತಿರದಲ್ಲೇ ಉಂಟು. ಅಂಗಡಿ ಹೆಸರು ಮಾತೃಶ್ರೀ ಅಂತ. ಇಲ್ಲಿ ಒಂದು ವಿಘ್ನ ಬಂತು, ಕರೆಂಟ್ ಇಲ್ಲದೆ ನೋಡಿ ಹೇಗುಂಟು, ನೋಡುವಾಗ ಗೊತ್ತಾಗ್ತದೆ ಕತ್ತಲೆ ಉಂಟಲ್ಲ. ಇಲ್ಲಿ ಮತ್ತೆ ಕರಿಮಿಣಿ ತೆಗೆದು ಕೊಟ್ಟೆ, ತೂಕ ಮಾಡಬೇಕಲ್ಲ ಅವರಿನ್ನು. ಅವರು ಮೊಬೈಲಲ್ಲಿ ನನಗೆ ಒಂದೊಂದೇ ಡಿಸೈನ್ ತೋರಿಸ್ತಾ ಇದ್ದರು. ಮತ್ತು ಅವರು ಬೆಳ್ಳಿಯ ಕರಿಮಿಣಿ ಆದರೆ ರೆಡಿಯಾಗೇ ಇರ್ತದೆ ಅದು. ನಾನು ಅದಕ್ಕೆ ನನ್ನ ಕರಿಮಿಣಿಯ ವೇಟಿಗೆ ಸರಿಯಾಗಿ ಯಾವುದು ಮಾಡಿಸ್ಲಿಕ್ಕೆ ಆಗ್ತದೆ ಅಂತ ನೋಡ್ತಾ ಇದ್ದೆ. ಮತ್ತು ಗಟ್ಟಿದೆಲ್ಲ ಕರಿಮಿಣಿ ಯಾವುದುಂಟು ಅಂತ ಹೇಳ್ತಾ ಇದ್ದರು ಅವರು. ನನ್ನ ಕರಿಮಿಣಿ 41.750 ಮಿಲಿಗ್ರಾಮ್ ಉಂಟು. ಆ ಕಟ್ಟಾದದೆಲ್ಲ ಸೇರಿದಾಗ 42.340 ಮಿಲಿಗ್ರಾಮ್ ಆಯಿತು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಗೆಂದರೆ ಗಂಡ ಕಟ್ಟಿದ ತಾಳಿ ಉಂಟಲ್ಲ, ಅದು ನಾವು ಹಾಕ್ಕೊಳ್ಳೇಬೇಕು. ಆದ ಕಾರಣ ಅದನ್ನು ಅವರು ಬಂಗಾರಿನಿಂದ ತೆಗೆದು ಬೆಳ್ಳಿಯ ಕರಿಮಿಣಿ ಅವರದ್ದೇ, ಅದು ಬಂಗಾರಿದು ಕೊಡುವವರಿಗೆ ಬೆಳ್ಳಿದು ಹಾಕ್ಕೊಳ್ಳಿ ಅಂತ ಅದರಲ್ಲಿ ಪೋಣಿಸ್ತಾ ಇದ್ದಾರೆ. 2-3 ಬ್ರಾಸ್ಲೆಟ್ ನಾನು ಇವ್ರ ಹತ್ರ ಮಾಡಿಸಿದ್ದು. ಮತ್ತು ಮಗಳಿಗೆ ಚಿನ್ನದ್ದು ಮೂಗುತಿಯು ಮಾಡಿಸಿದ್ದೇನೆ. ಹೇಳಿದ ಟೈಮಿಗೆ ಕೊಡ್ತಾರೆ, ಮತ್ತು ಹೇಳಿದ ಡಿಸೈನನ್ನೇ ಒಳ್ಳೆ ರೀತಿಯಲ್ಲಿ ಮಾಡಿ ಕೊಡ್ತಾರೆ. ಅದನ್ನೆಲ್ಲ ಫೋಟೋ ತೆಗೆದು ಎಲ್ಲ ಹಾಕಿ, ಹೀಗೆ ನೋಡಿ ಕರೆಕ್ಟ್ ಆಯಿತಾ, ನೀವು ಹೇಳಿದ ಡಿಸೈನ ಹೀಗೆ ಇತ್ತಲ್ಲ ಅಂತ ಹೇಳ್ತಾರೆ. ಆದ ಕಾರಣ ನನಗೆ ಖುಷಿ ಆಗ್ತದೆ. ಅದಕ್ಕೆ ನಾನು ತುಂಬ ಸಮಯದಿಂದ ಆಲೋಚನೆ ಮಾಡ್ತಿದ್ದೆ ಇವ್ರ ಹತ್ರ ಒಮ್ಮೆ ಕರಿಮಿಣಿ ಮಾಡಿಸ್ಬೇಕು ಅಂತ. ಹಾಗೆ ನಾನು ಈ ಸಲ ಹಠ ಹಿಡಿದು ಇವ್ರ ಹತ್ರವೇ ಈಗ ಕೊಟ್ಟದ್ದು, ಒಮ್ಮೆ ಮಾಡಿಸುವ ನೋಡುವ ಅಂತ. ನಾವು ಅಂಗಡಿಯಲ್ಲಿ ಹೋಗಿ ಎಲ್ಲಾದರೂ ಕರಿಮಿಣಿ ತಗೊಳ್ಳೋದಾದರೆ ನಮ್ಮ ಕರಿಮಿಣಿಗೆ ಸರಿಯಾಗಿ ಕರಿಮಿಣಿ ಕೊಡ್ತಾರೆ. ಇಲ್ಲದ್ರೆ ಹೆಚ್ಚಾಗಿ ಸ್ವಲ್ಪ ಹಣ ಹಾಕಿ ಕರಿಮಿಣಿ ಮಾಡಿಸೋದಾದರೆ ಮಾಡಿಸ್ಬೋದು. ಆದರೆ ನಾವು ಎಲ್ಲಿಯಾದರೂ ಆಚಾರ್ಯವರ ಹತ್ರ ಎಲ್ಲಾದರೂ ಮಾಡಿಸೋದಾದರೆ ಕೆಲವರು ಹೀಗೆ ಹೇಳ್ತಾರೆ ಅದು ಗಟ್ಟಿ ಇರ್ತದೆ ಅಂತ. ಅವರಿಗೆ ಪಾಪ ಆಗದಿಂದ ಎಷ್ಟು ಹೊತ್ತಾಯಿತು ಆ ಕರಿಮಿಣಿಯನ್ನು ತೆಗೆದು ಇದಕ್ಕೆ ಹಾಕಲಿಕ್ಕೆ. ಆಗ ಫುಲ್ಲು ಕರಿಮಿಣಿ ಇದ್ದಾಗೆ ವೆಯ್ಟ್ ಮಾಡಿತ್ತು. ಹಾಗೆ ಮತ್ತು ನನ್ನ ತಾಳಿ ಎಲ್ಲ ಇತ್ತಲ್ಲ, ಒಟ್ಟು ಟೋಟಲ್ ವೆಯ್ಟ್ ಮಾಡಿದರು. ಈಗ ಕರಿಮಿಣಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದಾರೆ ಹೇಗೆ ಕಾಣ್ತದೆ ಅಂತ. ಮತ್ತು ಅದರ ಧೂಳಿನ ಅಂಶ ಎಲ್ಲ ಹೋಗಬೇಕಂತೆ, ಜಿಡ್ಡೆಲ್ಲ ಇರ್ತದಲ್ಲ ಡೈಲಿ ಸ್ನಾನ ಎಲ್ಲ ಮಾಡಿದಾಗ, ಅದನ್ನೆಲ್ಲ ಬಿಸಿ ಮಾಡಿ ತೆಗಿತಾ ಇದ್ದಾರೆ ನೋಡಿ. ಈಗ ಕರಿಮಿಣಿ ಎಲ್ಲ ತೆಗೆದ ಮೇಲೆ 32,780 ಮಿಲಿಗ್ರಾಮ್ ಆಯಿತು. ಮತ್ತು ಮೇಲೆ ಸ್ವಲ್ಪ ಜಾಸ್ತಿ ಅವರು ಸ್ವಲ್ಪ ಗಟ್ಟಿ ಬೇಕಾದರೆ ಹಾಕಬೇಕು ಅಂತ ಹೇಳಿದರು ಹಣ. ಹಾಗೆ ಅದನ್ನು ಕೇಳಿ ಒಮ್ಮೆ ನನಗೆ ತಲೆ ಬಿಸಿ ಆಯಿತು. ಮತ್ತು ಸ್ವಲ್ಪ ಪೇ ಮಾಡಿ ಬಂದೆ ಅದಕ್ಕೆಲ್ಲ. ಮತ್ತು ಅವರು ಫುಲ್ಲು ಬರ್ದೆಲ್ಲ ಬಿಲ್ಲು ಕೊಟ್ಟರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ಫುಲ್ ವಾಚ್ ಮಾಡಿ. ಇದು ಪಾರ್ಟ್ 1 ಆಗಿರ್ತದೆ, ಪಾರ್ಟ್ 2 ಮತ್ತೆ ನೆಕ್ಸ್ಟ್ ಬರ್ತದೆ. ಬಾಯ್.